ಎಷ್ಟೋ ಜನಗಳಲ್ಲಿ ಅವ್ರನ್ನ ಮರ್ತು ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಬಟ್ ಅವರಲ್ಲಿ ಕೆಲವೊಂದಿಷ್ಟು ಸಿಂಪ್ಟಮ್ಸ್ ಹಾಗೆ ಉಳಿದೋಗಿರುತ್ತೆ. ಹಾಗೆ ಉಳಿದೋಗಿದ್ರೆ ನೀವಿನ್ನೂ ಅವ್ರನ್ನ ಮರ್ತಿಲ್ಲ ಅಂತ ಅರ್ಥ. ಸೊ ಯಾವೆಲ್ಲ ಸಿಂಪ್ಟಮ್ಸ್‌ಗಳು ನಿಮ್ಮಲ್ಲಿ ಇದ್ರೆ ನೀವು ಮರ್ತಿಲ್ಲ ಅನ್ನೋದು ನೀವು ಫೈಂಡ್ ಔಟ್ ಮಾಡ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ 5 ಟಿಪ್ಸ್‌ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ ವಿಡಿಯೋಗಳು ಸಿಗುತ್ತೆ. 48K ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೇನು 49 ಆಗತ್ತೆ, 50ನೂ ಆಗತ್ತೆ. ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಕೌನ್ಸೆಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವ್ರನ್ನ ಇನ್ನೂ ಮರ್ತಿಲ್ಲ ಅಂತ ಹೇಳಿದ್ರೆ ಆಗಾಗ ನೆನಪು ಮಾಡ್ಕೊಳ್ತಾ ಇರೋದು. ಸೊ ಅಂದ್ರೆ ಲೈಕ್ ನೆನಪು ಬರ್ತಾ ಇರೋದು ತುಂಬ ಅವ್ರದ್ದು. ಯಾವಾಗೆಲ್ಲ ತುಂಬಾ ನೆನಪು ನೀವು ಮಾಡ್ಕೊಳ್ತಿದ್ದೀರಿ ಅಂತ ಹೇಳಿದ್ರೆ ಡೆಫಿನೆಟ್ ಸ್ಟಿಲ್ ನೀವಿನ್ನೂ ಇನ್ನೂ ಕಂಪ್ಲೀಟ್ಲಿ ಆಚೆ ಬಂದಿಲ್ಲ. ಅಲ್ಲಿ ಮಧ್ಯ ಮಧ್ಯ ಉಳಿತಾ ಇದ್ದೀರಾ, ಮತ್ತೆ ಮುಂದೆ ಹೋಗಂಗ್ ಮಾಡ್ತಿದ್ದೀರಾ, ಮತ್ತೆ ಮಧ್ಯ ಉಳಿತಿದ್ದೀರಾ, ಮತ್ತೆ ಮುಂದೆ ಹೋಗಂಗ್ ಮಾಡ್ತಿದ್ದೀರಾ. ಇದು ಒಂದು ಸಿಂಪ್ಟಮ್ಸ್ ಕಾಣುತ್ತೆ ನೀವಲ್ಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಾ ಇರ್ತೀರಿ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಹಳೆ ಫೋಟೋಗಳು, ಸ್ಟೋರೀಸು, ಕಳೆದಿರೋ ದಿನಗಳು ಆ್ಯಂಡ್ ವಿತ್ ಡೇಟ್ ಸಮೇತ ನೋಡ್ತೀರಿ. ಅದನ್ನು ತುಂಬ ಮತ್ತೆ ಫ್ಲ್ಯಾಶ್ ಬ್ಯಾಕ್ ಹೋಗ್ತೀರಿ. ಸೋಷಿಯಲ್ ಮೀಡಿಯಾದಲ್ಲಿ ಹಳೆ ಸ್ಟೋರೀಸ್, ಫೋಟೋಸ್, ಮೆಮೊರೀಸ್ ಎಲ್ಲ ಚೆಕ್ ಮಾಡ್ತಾ ಮಾಡ್ತಾ ನೀವು ಹಳೆಗೆ ಹೋಗ್ಬಿಡ್ತೀರಿ. ಸೊ ಇದು 101% ಹೇಳುತ್ತೆ ಇನ್ನೂ ಅವ್ರನ್ನ ಮರ್ತಿಲ್ಲ ನೀವು, ಅದೇ ಗುಂಗಲ್ಲಿದ್ದೀರಾ ಅಂತ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಹಳೆಯ ಚಾಟನ್ನು ತುಂಬ ಓದ್ತೀರಿ. ಎಷ್ಟೋ ಸ್ಕ್ರೀನ್ ಶಾಟ್ಗಳನ್ನು ಇಟ್ಕೊಂಡಿರ್ತೀರಿ. ಅವ್ರು ಮೆಸೇಜ್ ಮಾಡಿರೋದು, ನೀವು ಮೆಸೇಜ್ ಮಾಡಿರೋದು, ಅದೆಲ್ಲ ನೋಡಿದಾಗ ಒಂದು ಚಿಕ್ಕ ಸ್ಮೈಲ್ ಬರುತ್ತೆ. ಆ್ಯಂಡ್ ಸ್ಟಿಲ್ ಬೇಜಾರು ಕೂಡ ತುಂಬ ಆಗ್ತಿರುತ್ತೆ ನಿಮಗೆ. ಇಷ್ಟು ಬೇಗ ಹೀಗೆಲ್ಲ ಆಗೋಯ್ತಾ? ದಿನಗಳು ಬದಲಾಗೋಯ್ತು, ಕಾಲ ಬದಲಾಗೋಯ್ತು ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ. ಬಟ್ ಯಾವುದೂ ಬದಲಾಗಿಲ್ಲ. ಅವ್ರು ಏನೋ ಲೈಕ್ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ನಿಮಗಿಷ್ಟ ಆಗದೆ ನೀವು ಈ ಕಡೆ ಬಂದ್ಬಿಟ್ರಿ. ಈಗ ಕೂತ್ಕೊಂಡು ನೋಡಿದಾಗ ಎಷ್ಟು ಬೇಗ ದಿನಗಳು ಕಳೆದು ಹೋಯ್ತಾ ಅನ್ನೋದೊಂದು ಫೀಲ್ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ಹೊಸಬರ ಜೊತೆ ಕಂಪೇರ್ ಮಾಡ್ತಾ ಇರ್ತೀರಿ. ಅವ್ರನ್ನ ಕಂಪೇರ್ ಮಾಡ್ತಿರ್ಬೇಕಾದ್ರೆ ಇವ್ರು ಅವ್ರ ಥರ ಆಗಕ್ಕಾಗಲ್ಲ ಬಿಡು. ಎಲ್ಲೋ ಮುಂದೆ ತುಂಬಾ ಬಂದಿದ್ರು ಕೂಡ ಬ್ರೇಕಪ್ ಆಗಿ ಮರ್ತು ಒಂದು ಇಯರ್, 2 ಇಯರ್ಸ್, 3 ಇಯರ್ಸ್, 5 ಇಯರ್ಸ್ ಆದ್ರೂನು ಸ್ಟಿಲ್ ಕಂಪ್ಯಾರಿಸನ್ ಮಾಡ್ತೀರಿ. ಆ ಹುಡುಗನ್ ಥರ ಇವನಿಲ್ಲ ಬಿಡು. ಅವ್ರ ಥರ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಈ ಒಂದು ಮಾತು ಬರ್ತಾ ಇದೆ. ಶ್ಯೂರ್ ಹೇಳ್ತೀನಿ, ನಾನು ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ. ಇನ್ನೂ ಅವ್ರ ಗುಂಗಲ್ಲೇ ಇದ್ದೀರಿ ಅಂದ್ರೆ ಲೈಕ್ ಅಲ್ಲೇ ಇದ್ದು ಮತ್ತೆ ಬರ್ತಾ ಇದ್ರಿ, ಅಲ್ಲೇ ಇದ್ದು ಮತ್ತೆ ಬರ್ತಾ ಇದ್ರಿ. ಸೊ ಇದನ್ನ ಕಾಣ್ತಾ ಇರತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಾನು ಶಾರ್ಟ್ ಆಗಿ ಹೇಳ್ತಾ ಹೋಗ್ತಿದ್ದೀನಿ. ನಿಮಗೆ ತುಂಬಾ ಲೆಂದಿ ಹೇಳೋದ್ರಲ್ಲಿ ಅವಶ್ಯಕತೆ ಇಲ್ಲ. ಬಿಕಾಸ್ ಒಂದು ಪಾಯಿಂಟ್‌ನ ಹೇಳಿ ಅದರ ಬ್ರೀಫ್ ಸ್ವಲ್ಪ ಹೇಳಿದ್ರೆ ನಂಗೆ ಸಾಕಾಗತ್ತೆ. ಐ ಥಿಂಕ್ ನನ್ನ ಇಲ್ಲೇನು ಆಡಿಯನ್ಸ್ ಇದ್ದಾರೆ ಎಲ್ರಿಗೂ ತುಂಬಾ ಬೇಗ ಅರ್ಥ ಆಗುತ್ತೆ ನನ್ನ ಪಾಯಿಂಟ್ಸ್, ನನ್ನ ವೇ ಆಫ್ ಟಾಕಿಂಗ್, ವೇ ಆಫ್ ಕೊಡೋ ಎಕ್ಸಾಂಪಲ್ ಎಲ್ಲ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಬಿಕಾಸ್ ಅಷ್ಟು ಅರ್ಥ ಮಾಡ್ಕೊಂಡಿದ್ದಕ್ಕೆ ನನ್ನ ಜೊತೆ ಕನೆಕ್ಟ್ ಆಗ್ತಾ ಹೋಗ್ತಿದ್ದಾರೆ. ಅವರ ಹೆಸರನ್ನ ಕೇಳಿದಾಗ ಬೇಸರ ಆಗತ್ತೆ. ಲೈಕ್ ಯಾಕೆ ಅಂತ ಹೇಳಿದ್ರೆ ಅದೇ ಥರದ ವ್ಯಕ್ತಿತ್ವದ ಒಂದು ಹೆಸರು ಕೇಳಿದಾಗ ನಿಮಗೆಲ್ಲೋ ಒಂದು ಕಡೆ ಮರೆಯಕ್ಕೆ ಆಗದೇ ಇರುವಂಥ ಒಂದು ನೆನಪು ಕಣ್ಮುಂದೆ ಬಂದ್ಬಿಡುತ್ತೆ. ಈಗ ಯಾವ ಹೆಸರನ್ನ ಅವ್ರು ಪ್ರೀತಿ ಮಾಡಿರ್ತೀರಿ ಅಥವಾ ಅವರೊಟ್ಟಿಗೆ ಒಳ್ಳೆ ಸಮಯ ಕಳೆದಿರ್ತೀರಿ, ಆ ಹೆಸರನ್ನ ಸ್ವಲ್ಪ ಹಿಂಗೆ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಗತ್ತೆ. ಸಡನ್ಲಿ ಕೇಳಿದ ತಕ್ಷಣನೇ ಬೇಜಾರು ಹೊರಟೋಗ್ಬಿಡ್ತೀರಿ. ಆ ಹೆಸರು, ಅವರ ನೆನಪು, ಅವರ ಒಂದು ಒಟ್ಟಿಗೆ ಕಳೆದಿರ್ತಕ್ಕಂಥ ಸಮಯ ಅದೆಲ್ಲನೂ ಕೂಡ ಒಂದಲ್ಲ ಒಂದು ಝಲಕ್ ಅಂತ ಬಂದು ಹೋಗುತ್ತೆ ಕಣ್ಮುಂದೆ ಎಲ್ಲಾನು ಸ್ಟೋರಿ. ಸೊ ಆವಾಗ ಆ ಬೇಜಾರಾಗೋದಂತೂ 100%. ಬಟ್ ಇದೆಲ್ಲ ಆಗ್ತಿದೆ ನಿಮ್ಮಲ್ಲಿ ಸ್ಟಿಲ್ ಎಷ್ಟೋ ವರ್ಷ ಕಳೆದ್ಮೇಲೂ ಅಂದರೆ ಇನ್ನೂ ಆ ಗುಂಗಲ್ಲಿ ಇದ್ದೀರಾ ಅಂತ ಅರ್ಥ. ಯಾರಿಗೆಲ್ಲ ಈ ಥರದ್ದು ಫೀಲ್ ಆಗಿದೆ, ಆಗ್ತಾ ಇದೆ ಸ್ಟಿಲ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಹೇಗನ್ನಿಸ್ತು ಅದನ್ನು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಕೌನ್ಸಿಲಿಂಗ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದು ಸಬ್ಸ್ಕ್ರೈಬಿಂದ ನಮ್ಮ ಚಾನಲಿಗೆ ನಮಗೆಲ್ಲ ಒಂದು ಮೋಟಿವೇಶನ್ ನಿಮ್ಮಿಂದ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.